ಹಾಯ್ ಫ್ರೆಂಡ್ಸ್, ಉಮಾನಂದ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಗಣಪ ಬಂದಿದ್ನಲ್ಲ ಅದನ್ನು ಒಂದು ಸ್ವಲ್ಪ ತುಣುಕನ್ನು ತೋರಿಸ್ತೀನಿ. ಇದು ಹಿಂದಿನ ದಿನ ನಾನು ಮಾಡಿಕೊಂಡಿರುವಂಥ ಮಾಲೆ, ಗಣಪನ ಡೆಕೋರೇಷನ್ ಸಲುವಾಗಿ. ಇದು ಪೇಪರ್ ಕಟ್ಟಿಂಗು, 3 ಕಲರ್ ಪೇಪರನ್ನು ತೊಗೊಂಡಿದ್ದೀನಿ. ಅದನ್ನ ಹೆಂಗೆ ಕಟ್ ಮಾಡೋದು, ಹೇಗೆ ಮಾಡೋದು ಅಂತ ಸ್ವಲ್ಪ ತೋರಿಸ್ತೀನಿ. ಯಾಕಂದ್ರೆ ತುಂಬ ಗಡಿಬಿಡಿ ಇತ್ತು, ಹಾಗಾಗಿ ಭಾಳ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಮಾಲೆ ಮಾಡಿದ್ದನ್ನು ತೋರಿಸ್ತೀನಿ. ಅದನ್ನು ಕಟ್ ಮಾಡಿ ಹೇಗೆ ಡಿಸೈನ್ ಮಾಡಬೇಕು ಸ್ವಲ್ಪದಲ್ಲಿ ತೋರಿಸ್ತೀನಿ. ಈ ಥರ ಇಷ್ಟು ಸಣ್ಣ ಪೀಸ್ ಮಾಡಿಟ್ಕೋಬೇಕು. ಅದಕ್ಕೆ ಹಸಿರನ್ನು ಕೂಡ ಪೀಸ್ ಮಾಡಿಟ್ಕೋಬೇಕು. ಹಸಿರು ಪೇಪರನ್ನು ಈ ಥರ ನೋಡಿರಿ, ಈ ಥರ ಇಷ್ಟು ಅಗಲದ್ದು ನಮಗೆ ಎಷ್ಟು ಉದ್ದ ಬೇಕಾದರೂ ಮಾಡ್ಕೋಬೋದು. ಅದನ್ನು ಕಟ್ ಮಾಡೋದು ಹೇಗೆ ತೋರಿಸ್ತೀನಿ. ಮಡಚಿ ಅದನ್ನು ಕೆಳಗಡೆ ಮತ್ತು ಮೇಲ್ಗಡೆ 2 ಕಡೆ ಸಣ್ಣ 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 ಕಚ್ಚು 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 ಹಾಕಿ ಕಟ್ ಮಾಡಬೇಕು. ಇದನ್ನು 2 ಕಡೆ ಕಟ್ ಮಾಡಿ ಅದನ್ನು ಬಿಡಿಸ್ಬೇಕು. ಆ ಪೇಪರ್ ಚೆಂದಾಗಿ ಬಿಡಿಸಿ ಸಣ್ಣ ಸಣ್ಣ ತುಣುಕು, ಈಗ ನಾನು ತೋರಿಸಿದ್ನಲ್ಲ ಆ ಥರ ತುಣುಕನ್ನು ಮಾಡಿ ಅದಕ್ಕೆ ಗ್ರೀನ್ ಪೇಪರ್ ಸುತ್ತಬೇಕು. ವೈಟಿಗೂ ಸುತ್ತಬೇಕು, ರೆಡ್ಡಿಗೂ ಸುತ್ತಬೇಕು. ಆಮೇಲೆ ಏನು ಮಾಡಿದ್ದೀನಿ ತೋರಿಸ್ತೀನಿ, ಹೇಗೆ ಮಾಲೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನಾವು ಮಲ್ಲಿಗೆ ಮಾಲೆ ಮಾಡೋದಿಲ್ವಾ, ಅದೇ ರೀತಿ ಇಷ್ಟಿಷ್ಟು ತುಣುಕು ಮಾಡ್ಕೊಳ್ಳೋದು. ಅದಕ್ಕೆ ಗ್ರೀನ್ ಪೇಪರನ್ನು ಮಧ್ಯದಲ್ಲಿ ಗಮ್ಮಿಂದ ಹಚ್ಚಬೇಕು. ಗಮ್ ಹಚ್ಚಿ ಅದಕ್ಕೆ ಸುತ್ತಿಬಿಟ್ರೆ ರೆಡಿ ಆಯಿತು. ವೈಟು ರೆಡಿ ಆಯಿತು, ರೆಡ್ಡು ರೆಡಿ ಆಯಿತು. ನಾನಿಲ್ಲಿ ಏನು ಮಾಡಿದ್ದೀನಿ, 10 ವೈಟ್ ಹಾಕಿದ್ದೀನಿ ಮಾಲೆಗೆ, 2 ರೆಡ್ಡು, ಆ ರೀತಿ ಮಾಡಿ ಮಾಲೆಯನ್ನು ಮಾಡಿದ್ದೀನಿ. ನೀವು ಎಷ್ಟು ಹಾಕ್ಕೋಬೋದು, 10 ಬದಲು 2 ಹಾಕ್ಬೋದು, ಒಂದೊಂದೇ ಹಾಕ್ಬೋದು, ನಿಮ್ಮ ಇಷ್ಟ. ಅದು ನೀವು ಹೇಗೂ ಮಾಡ್ಕೋಬೋದು, ಅದನ್ನು ನಿಮ್ಮ ಚಾಯ್ಸ್ ಅದು. ಇದನ್ನು ನೀವು ಎಷ್ಟು ಉದ್ದ ಬೇಕಾದರೂ ಮಾಡ್ಬೋದು. ಇಡೀ ಮಂಟಪಕ್ಕೂ ಡೆಕೋರೇಷನ್ ಮಾಡ್ಬೋದು. ನನಗೆ ಅಷ್ಟು ಟೈಮ್ ಇದ್ದಿಲ್ಲ, ಸ್ವಲ್ಪ ಮಾಡಿದ್ದೀನಿ. ಈ ರೀತಿ ಮಲ್ಲಿಗೆ ಮತ್ತು ಕನಕಾಂಬರ ಹೂವಿನ ಮಾಲೆ ಟೈಪು ಕಾಣಿಸ್ತದೆ. ನಾವು ಮಲ್ಲಿಗೆ ಕನಕಾಂಬರ ತಂದರೆ ಬಾಡೋಗುತ್ತಲ್ವ, ಈ ಥರ ಮಾಡಿ ಡೆಕೋರೇಷನ್ ಮಾಡ್ಬೋದು, ಏನೂ ಖರ್ಚಿಲ್ಲದೆ. ಈಗ ಈ ಹೂವನ್ನು ಹೇಗೆ ಮಾಡೋದು ಅಂತ ಸ್ವಲ್ಪ ತೋರಿಸ್ತೀನಿ. ಹುಲ್ಲನ್ನು ತಗೊಂಡು ಸ್ವಲ್ಪ ಅಡ್ಡ ಇಟ್ಕೊಂಡು 20 ಎಳೆ ಸುತ್ತಬೇಕು ಅವಲ್ಲ. 4 ಬೆರಳಿಗೂ ನಾನಿಲ್ಲಿ 20 ಎಳೆನ ಸುತ್ತಕೊಂಡಿದ್ದೇನೆ. ಸುತ್ತಕೊಂಡು ಆ ಅಡ್ಡ ಇದ್ದ ದಾರವನ್ನು ಅದಕ್ಕೆ ಗಂಟು ಹಾಕಿಬಿಡಬೇಕು. ಈಗ ನೋಡಿ ತೋರಿಸಿದ್ದೀನಿ, ಈ ಥರ ಗಂಟು ಹಾಕಬೇಕು. ಗಂಟು ಹಾಕಿದ ನಂತರ ಕತ್ರಿ ಒಳಗೆ ಮೇಲ್ಗಡೆನೂ ಕಟ್ ಮಾಡಬೇಕು, ಕೆಳಗಡೆನೂ ಕಟ್ ಮಾಡಬೇಕು. ಆವಾಗ ನಮಗೊಂದು ಹೂವಿನ ಆಕಾರ ಬರುತ್ತೆ ಅದು. ಆಮೇಲೆ ಬೇಕಂದರೆ ಮಧ್ಯ ಉದ್ದುದ್ದ ಎಳೆ ಬಂತಂದರೆ ಅದನ್ನೂ ಕಟ್ ಮಾಡ್ಬೋದು. ಆಮೇಲೆ ನಾನು ಏನು ಮಾಡಿದ್ದೀನಿ, ಅದಕ್ಕೆ ಸಣ್ಣದ ರೆಡ್ ಪೀಸ್ ತೊಗೊಂಡು ಪೇಪರಿಂದು ಗಮ್ಮಿಂದ ಅಂಟಿಸಿದ್ದೀನಿ. ಆ ರೀತಿ ಮಾಡಿ ಹೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾವಿನ ಎಲೆಗೆ ಮಧ್ಯ ಇಟ್ಟು ಹುಲಿದಿದ್ದೀನಿ, ಅಂದರೆ ಡೆಕೋರೇಷನಿಗೆ ಅನುಕೂಲ ಆಗುತ್ತೆ, ಬೀಳಲ್ಲ ಅಂತ. ನಾವು ದೂರದಿಂದ ಗಣಪನ ತರೋದಕ್ಕಾಗಿ ಹಿಂದಿನ ದಿನವೇ ತಂದಿಟ್ಕೋತೇವೆ. ಈ ಥರ ಮಡಿ ಒಳಗೆ ಮುಚ್ಚಿ ಇಡ್ತೇವೆ. ಮಾರನೇ ದಿನ ಬೆಳಗಾದ್ಮೇಲೆ ಕಸ ಹೊಡೆದು ನೆಲ ಒರೆಸಿ ರಂಗೋಲಿ ಇಟ್ಟು ಎಲ್ಲ ಮಾಡಿದ ಮೇಲೆ ಗಣಪತಿ ಪೀಠ ಅಂದರೆ ಮಂಟಪ ರೆಡಿ ಆದಮೇಲೆ ಅವನನ್ನು ಒಳಗೆ ಕರ್ಕೊಂಬರ್ತೀವಿ. ಇವಾಗ ಎಲ್ಲ ರೆಡಿ ಆಯಿತು. ನಮ್ಮದು ಗಣಪತಿ ಪೀಠ ರೆಡಿ ಆಯಿತು, ಮಂಟಪ ರೆಡಿ ಆಯಿತು. ಗಣಪನ ಈಗ ನಾವು ಒಳಗೆ ಕರ್ಕೊಂಡು ಹೋಗ್ತೀವಿ. ನಾನು ಕರ್ಕೊಂಡು ಹೋಗಲಿಲ್ಲ, ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ದಾರೆ. ನಾನು ಹಾಗೆ ಸುಮ್ಮನೆ ಅವನ ಪಕ್ಕ ಕೂತು, ಗೌರಿ ಗಣೇಶ ಅಲ್ವಾ, ನಾನು ಗೌರಿ ಅವನ ಗಣೇಶ ಫೋಟೋ ತೆಗೆಸ್ಕೊಂಡಿದ್ದೇನೆ. ಇವಾಗಿಲ್ಲಿ ದೀಪ ಎಲ್ಲ ಹಚ್ಚಿ ಒಳಗೆ ತಂದು ಕೂಡಿಸಿ ಆಯಿತು. ದೀಪ ಎಲ್ಲ ಹಚ್ಚಿ ಅಲಂಕಾರ ಮಾಡಿದ್ದೇನೆ. ಈ ಅಲಂಕಾರವನ್ನು ನಾನು ನ್ಯಾಚುರಲ್ಲಾಗಿ ಜಾಸ್ತಿ ಮಾಡಿದ್ದೇನೆ, ಯಾವುದನ್ನೂ ಮಾರ್ಕೆಟಿಂದ ತಂದಿಲ್ಲ. ಗಣಪತಿಗೆ ಕೊಡುವ ಪ್ರಸಾದ ಇವೆಲ್ಲವ ನೈವೇದ್ಯಕ್ಕಾಗಿ ಕೊಡೋದು. ಅವನಿಗೊಂದು 25-30 ಬಗೆ ಮಾಡ್ತಾರೆ. ನಾನು ಅಷ್ಟೆಲ್ಲ ಮಾಡಲಿಕ್ಕೆ ಹೋಗಲಿಲ್ಲ, 10-15 ಬಗೆ ಇರಬಹುದು. ನಾನು ನಿಮಗೆ ಕಜ್ಜಾಯ ಮಾಡೋ ವಿಡಿಯೋವನ್ನು ಹಾಕಲಿಲ್ಲ, ಇನ್ನೊಮ್ಮೆ ತೋರಿಸ್ತೀನಿ. ಈಗ ನೈವೇದ್ಯ ಎಲ್ಲ ಮುಗಿಸಿ ಮಂಗಳಾರತಿ ಪ್ರಾರಂಭವಾಗುತ್ತೆ. ಇವತ್ತು ಗಣೇಶ ಚೌತಿ ಅಲ್ವಾ, ರಾತ್ರಿ ಯಾರೂ ಚಂದ್ರನ ನೋಡಬೇಡಿ. ನಿಮಗೆ ಕತೆ ಗೊತ್ತಲ್ವಾ ಅದರದ್ದು. ಚಂದ್ರನ ನೋಡಿದರೆ ಅಪವಾದ ತಪ್ಪದು, ಹಾಗಾಗಿ ಯಾರೂ ಚಂದ್ರನ ನೋಡಬೇಡಿ.
ನೈವೇದ್ಯ ಮಂಗಳಾರತಿ ಎಲ್ಲ ಮುಗಿಸಿ ಊಟ ಮಾಡಿದ್ವಿ. ಊಟ ಆದಮೇಲೆ ಫ್ರೆಂಡ್ಸ್ ಎಲ್ಲ ಗಣಪನ ನೋಡ್ಲಿಕ್ಕೆ ಬಂದರು. ಒಂದು 5 ಗಣಪತಿನಾರು ನೋಡಬೇಕು ಅನ್ನೋದೊಂದು ಪ್ರತೀತಿ ಇದೆ. ಹಾಗಾಗಿ ಒಬ್ಬರು ಮನೆಗೆ ಒಬ್ಬರು ಹೋಗಿ ಗಣಪತಿಯನ್ನು ನೋಡ್ತಾರೆ. ಹಾಗೆ ನಾನು ಹೋಗಿ ನೋಡಿ ಬಂದೆ. ನಾನು 5 ಅಲ್ಲ 6 ಗಣಪತಿ ನೋಡಿ ಬಂದೆ. ಈಗ ಸಾಯಂಕಾಲ ಗಣಪತಿಯನ್ನು ಮುಳುಗಿಸೋದು. ಈಗ ಅವನನ್ನು ಕರ್ಕೊಂಡೋಗಿ ಮುಳುಗಿಸ್ಲಿಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಗಣಪತಿ ಬಪ್ಪ ಮೋರೆಯ ಪುಡ್ಚೆ ವರ್ಷ ಲೌಕರಿಯ. ಫಸ್ಟು ಗೌರಿಯನ್ನು ಮುಂದೆ ತರಲಾಯಿತು. ನಾನೇ ತಂದಿದ್ದಕ್ಕಾಗಿ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಗೌರಿ ಅಂದರೆ ಏನು ಗೊತ್ತಾ, ನಾವು ಇಲ್ಲಿ ಫಲವಳಿಗೆ ಅಂತ ಕಟ್ತೇವೆ. ನಮ್ಮ ಮನೆಯಲ್ಲಿ ಯಾವ್ಯಾವ ಹಣ್ಣಿರುತ್ತೆ, ಯಾವ್ಯಾವ ತರಕಾರಿ ಇರುತ್ತೆ ಅವನ್ನೆಲ್ಲ ಇಲ್ಲಿ ಕಟ್ಟಿರ್ತೀವಿ. ಇಲ್ಲಿ ಕಟ್ಟಿದ್ದೀವಿ ನೋಡಿರಿ, ಇವೆಲ್ಲ ಹಣ್ಣು ತರಕಾರಿ ಎಲ್ಲ ಕಟ್ಟಿದ್ದೀವಿ. ಇದು ಗೌರಿ ಅಂತೇವೆ ನಾವು. ಇದನ್ನು ಫಸ್ಟ್ ಕರ್ಕೊಂಡು ಹೋಗಬೇಕು ಗಣಪನ ಕರ್ಕೊಂಡು ಹೋಗುವಾಗ. ಆಮೇಲೆ ಇಲ್ಲಿ ಮಾವಿನ ತೋರಣನ ಕಟ್ಟಿದ್ದೀವಿ. ಬಾಳೆ ಗಿಡದಿಂದ ಶೃಂಗಾರ ಮಾಡಿದ್ದೀವಿ. ನ್ಯಾಚುರಲ್ ಆಗಿ ಇರುವುದನ್ನೇ ಜಾಸ್ತಿ ನಾನು ತೊಗೊಂಡಿದ್ದೀನಿ. ಆಮೇಲೆ ನಿಮಗೆ ಇನ್ನೊಂದು ಆಶ್ಚರ್ಯಕರ ತೋರಿಸ್ತೀನಿ. ಅದು ಏನು ಅಂತ ನೀವೇ ನೋಡಿ. ಅದು ನೋಡಲಿಕ್ಕೆ ತಿಂದೇ ಬಿಡಬೇಕು ಅನ್ನಿಸ್ತದೆ. ಹಣ್ಣದು ಹಣ್ಣನ್ನು ತಿನ್ನಬೇಕು ಅನ್ನಿಸ್ತದೆ, ಆದರೆ ತಿನ್ನಲಿಕ್ಕೆ ಬರಲ್ಲ. ಅದು ಗಿಡ ತುಂಬ ಮುಳ್ಳಿರುತ್ತೆ. ಆಮೇಲೆ ಕಾಯಿ ಎಲೆ ಎಲ್ಲ ಮುಳ್ಳು. ಇದು ನಾನು ಮಾಡಿರೋಂಥ ಗಣಪನ ಮಂಟಪ ನೋಡಿರಿ, ಎಷ್ಟು ಖಾಲಿ ಇದೆ. ಇವಾಗ ಗಣಪನ ಮುಳುಗಿಸಿ ಬಂದ್ವಿ. ಖಾಲಿ ಖಾಲಿ ಅನ್ನಿಸ್ತಾ ಇದೆ ಪೀಠ ಎಲ್ಲವ. ನಾನು ಮಾಡಿದ ಡೆಕೋರೇಷನ್ ಎಲ್ಲ ಇಲ್ಲೇ ಇದೆ ನೋಡಿರಿ. ಗಣಪತಿಯನ್ನು ಬಿಟ್ಟು ಬಂದ್ವಿ. ಹಾಗಾಗಿ ಮತ್ತೊಂದು ಸಲ ನಿಮಗೆ ಈ ಮಂಟಪವನ್ನು ತೋರಿಸ್ತಾ ಇದ್ದೀನಿ ನೋಡಿರಿ. ಇಲ್ಲೆಲ್ಲ ಫಲವಳಿಗೆ ಕಟ್ಟಿದ್ದೇವಲ್ಲ, ಇದಕ್ಕೆ ನಾವು ಗೌರಿ ಅಂತ ಹೇಳ್ತೀವಿ. ಯಾರು ಗೌರಿ ಕುಡಿಸಿರೋ ಸಹ ಅದನ್ನು ಕಟ್ತೀವಿ. ಇದೆಲ್ಲ ನೋಡಿರಿ ನ್ಯಾಚುರಲ್ ಆಗಿ ಮಾಡಿ. ಇದೇ ನಾನು ಹೇಳಿದ್ದು ಬದನೆಕಾಯಿ. ಇದು ಮುಳ್ಳು ಬದನೆ, ಕಾಡು ಬದನೆ ಅಂತ ಹೇಳ್ತಾರೆ, ತಿನ್ನೋಕ್ಕೆ ಬರಲ್ಲ. ಈ ಬದನೆ ಗಿಡಕ್ಕೆ ತುಂಬಾ ಮುಳ್ಳಿರುತ್ತೆ. ಅಷ್ಟು ಮುಳ್ಳಿರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಅದು ಮನೆಗೆ ತಂದ ಮೇಲೆ ಗೊತ್ತಾಯಿತು. ನಾನು ಮಾಡಿರೋ ಡೆಕೋರೇಷನ್ ಇಲ್ಲಿದೆ ನೋಡಿರಿ. ಹಾರನ ಇಲ್ಲಿ ಹಾಕಿ, ಮಾಲೆ ಇಲ್ಲಿ ಹಾಕಿದ್ದೀನಿ. ಆಮೇಲೆ ಇದು ಮಾವಿನ ಎಲೆಗೆ ಇದನ್ನು ಇಟ್ಟು, ಈ ಹೂವನ್ನು ಇಟ್ಟು ಹೊಲಿದಿದ್ದೀನಿ, ಅಂದರೆ ಬೀಳಬಾರ್ದು ಅಂತ. ಆ ಥರ ಮಾಡಿ ಡಿಸೈನ್ ಮಾಡಿ ಹಾಕಿದ್ದೀನಿ ಮಾವಿನ ಎಲೆಗೆ. ವೀಕ್ಷಕರು, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.